ನಿಂದ ಅಲ್ಲು ಅರ್ಜುನ್ ರಿಲೀಸ್ ಆಗಿದ್ದಾರೆ. ಬೆಳಗ್ಗೆ 6:35 ಸುಮಾರಿಗೆ ಅರ್ಜುನ್ ಬಿಡುಗಡೆಯಾಗಿದೆ. ಕಾಲ್ತುಳಿತ ಕೇಸ್ನಲ್ಲಿ ಅರ್ಜುನ್ ಬಂಧಿಸಿದ್ದ ಪೊಲೀಸರು ಅರ್ಜುನ್ ಅವರಿಗೆ ಮಧ್ಯಂತರ ಜಾಮೀನು ನೀಡಿದ್ದ ಹೈಕೋರ್ಟ್, ತಕ್ಷಣವೇ ರಿಲೀಸ್ಗೆ ಆದೇಶ ನೀಡಿದ್ದ ಹೈಕೋರ್ಟ್. ಆದರೂ ಬಿಡುಗಡೆಗೆ ವಿಳಂಬ ಮಾಡಿದ ಜೈಲಾಧಿಕಾರಿಗಳು. ಕೆಲವು ಬೇರೆ ಬೇರೆ ಪ್ರೊಸೀಜರ್ ಇರುತ್ತೆ. ಜೈಲಿನಿಂದ ನೇರ ಮನೆಗೆ ಬಂದಿದ್ದಾರೆ 6:35ಕ್ಕೆ. ನೋಡಿ, ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಕಾನೂನಿನ ವ್ಯಾಪ್ತಿಯೊಳಗಡೆ ಏನು ಎಲ್ಲರೂ ಅಲ್ಲಿ ಪೊಲೀಸರೆಲ್ಲ ಸೇರಿ ಏನು ಬಿಡುಗಡೆ ಮಾಡಲಿಲ್ಲ. ರಾತ್ರಿ ಶಿಸ್ತು, ಕಾನೂನು. ಅಂಬೇಡ್ಕರ್ ಅವರೊಂದು ಮಾತು ಹೇಳಿದ್ರಂತೆ, ಎಷ್ಟೇ ಪ್ರಭಾವಶಾಲಿಯಾದಂಥ ಸಂವಿಧಾನ ಬೇಕಿದ್ರೆ ಇರಲಿ, ಅದನ್ನು ಅನುಷ್ಠಾನಗೊಳಿಸುವ ವೀಕ್ ಇದ್ರೆ ವೇಸ್ಟು ಅಂತ. ಹೌದು, ಬೇಕಿದ್ರೆ ಸಂವಿಧಾನ ವೀಕ್ ಇದ್ರೂ ಪರವಾಗಿಲ್ಲ, ಅನುಷ್ಠಾನಗೊಳಿಸುವ ಸ್ಟ್ರಾಂಗ್ ಇದ್ರೆ ಅವನ ಮನಸ್ಸು ಅದನ್ನು ಏನು ಫಲಪ್ರದವಾಗಿ ಮಾಡಬೇಕು ಅಂತಿದ್ರೆ ಅದು ಸ್ಟ್ರಾಂಗ್ ಆಗುತ್ತೆ ಅಂತೇಳಿ. ಹಾಗೇನೆ ಸ್ಟಾರ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ನಾಳೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ವಿವೇಚನೆ ಇಟ್ಕೊಳ್ಳದೇ ಇದ್ದರೆ ನಾಳೆ ಯಾರು ಏನು ಬೇಕಿದ್ರು, ಫಾರ್ ಎಕ್ಸಾಂಪಲ್ ನಾಳೆ ಒಂದು 10,000 ಜನ ಸೇರಿಸಿ ಒಬ್ಬರನ್ನ ಸಾಯಿಸಬೇಕು, 10,000 ಜನ ಸೇರಿಸಿ ಒಬ್ಬರನ್ನ ಕೊಂದು ಹಾಕಿದರೆ ನಾಳೆ ಇದೇ ಕಾರಣ ಇಟ್ಕೊಂಡು ಹೊರಗೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಓಕೆ, ಕೈ ಬೀಸ್ತಾ ಇದ್ದಾರೆ, ಮನೆ ಹತ್ರಕ್ಕೆ ಬಂದಿದ್ದಾರೆ. ನೋಡಿ, ಕೈ ಮುಗಿಯೋದು, ಆಮೇಲೆ ಈಗೇನು ಸದ್ಯಕ್ಕೆ ಮಾತಾಡ್ತಾ ಇಲ್ಲ. ಆಮೇಲೆ ಅಲ್ಲಿ ಅವರ ಜುಬ್ಲಿ ಹಿಲ್ಸ್ನಲ್ಲಿರುವ ನಂಬರ್ 44 ಮನೆ. ಜುಬ್ಲಿ ಹಿಲ್ಸ್ ಒಂಥರ ಭಾಳ ಪಾಶ್ ಏರಿಯಾ ಅಲ್ಲಿ, ಜುಬ್ಲಿ ಹಿಲ್ಸ್, ಬಂಜಾರಾ ಹಿಲ್ಸ್ ಅಂತೇಳಿ. ಮನೆಯವರನ್ನೆಲ್ಲ ಅಪ್ಕೊಂಡಿದ್ದಾರೆ. ನೋಡಿ, ಮನೆ ಕೆಲಸದಾಕೆ ಆ ಕುಂಬಳಕಾಯಿ ಹೊಡಿತಿರಂತ ಅದು ನೋಡ್ರಿ ಒಂದು ಸಂಸ್ಕಾರ, ಒಂದು ಮನೆ ಪ್ರೀತಿ ಎಲ್ಲವೂ ಕೂಡ ತಗೊಂಡೋಗಿ. ಅಂದರೆ ಏನು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದು ಹೋಗಲಿ ಅಂತ ನಮ್ಮದೊಂದು ನಂಬಿಕೆ. ನೋಡಿ, ಅದನ್ನು ತಗೊಂಡೋಗಿ. ನನಗೆ ಇಡೀ ವಿಜುವಲಲ್ಲಿ ಭಾಳ ಇಂಟ್ರೆಸ್ಟ್ ಆಗಿದೆ. ಅದೇ ಉಳಿದದ್ದು ಯಾವುದೂ ಅಲ್ಲ, ಕುಂಬಳಕಾಯಿ ಹೊಡೆದಿದ್ದು. ಸೊ ಅಲ್ಲು ಅರವಿಂದ್ ಅವರ ಆಮೇಲೆ ಅವ್ರು ಬಂಧನ ಆದ್ಮೇಲೆ ಏನು ಫೆಸಿಲಿಟಿಗಳು ಇರಲಿಲ್ಲ ಅಂತ, ಈ ಬಟ್ಟೆ ಬದಲಾವಣೆಗೆ ನೋಡಿ ಅದೇ ಬಟ್ಟೆಯಲ್ಲಿ ಬಂದಿದ್ದಾರೆ. ಆದರೆ ನೀವು ಒಂದು ಅದೇನು ಮಾಡಿದ್ರೆ ಮತ್ತೊಂದು ಗೊತ್ತಿಲ್ಲ. ದೊಡ್ಡವರಾಗಲಿ, ಸಣ್ಣವರಾಗಲಿ, ಮತ್ತೊಬ್ಬರಾಗಲಿ, ನೀವು ಸಾಧನೆ ಮಾಡಿ ಎಲ್ಲವೂ ಮಾಡಿ. ಹಾಗಂತ ನಿಮಗೆ ಕಾನೂನಲ್ಲಿ ನೀವು ತಪ್ಪು ಅಂತ ಬಂದಾಗ ನೀವು ಅದನ್ನು ಆ ಥರ ಮಾಡುವಂಗಿಲ್ಲ. ಎಲ್ಲರಿಗೆ ಕಾನೂನು ಒಂದೇ ಅಂತ ಹೇಳೋದು ಅಷ್ಟೇ, ಅದಕ್ಕೇನು ಹೇಳೋದು. ಆರು 35ರಿಂದ ಬಿಡುಗಡೆ ಆಯಿತು. ನೆನ್ನೆ ಬಿಡುಗಡೆ ಆಗಿ ನೆನ್ನೆ ಹೊರಗೆ ಬರ್ತಾರೆ ಅಂತಿತ್ತು. ಆ ಥರ ಆಗಲಿಲ್ಲ, ಆ ಪ್ರೋಸೆಸ್ ಆಗಲಿಲ್ಲ. ನೀವು ನೋಡಿ, ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪ್ರೋಸೆಸ್ ಆದ ತಕ್ಷಣ ರಾತ್ರಿನೇ ಬಿಡುಗಡೆ ಆಗೋಗ್ಬಿಡ್ತು. ಅಂದರೆ ಬಿಡುಗಡೆ ಆಗಬಾರ್ದು ಅಂತ ನಾವು ಹೇಳ್ತಾ ಇರುವಂಥದ್ದಲ್ಲ. ಆದರೆ ನೀವು ಕಾನೂನಿನ ಪ್ರಕ್ರಿಯೆಯಲ್ಲಿ ಒಬ್ಬ ದೊಡ್ಡವ, ಒಬ್ಬ ಪ್ರಭಾವಶಾಲಿ, ಅವ ಮಾಡಿದರೆ ತಪ್ಪೇನಲ್ಲ, ಬಿಟ್ಬಿಡ್ಬೋದು. ಯಾರೋ ಒಬ್ಬ ಲೋಕಲ್ ಸಿಗ್ನಲ್ ಜಂಪ್ ಮಾಡ್ದ ಅಂತ ಹೇಳುವಾಗ ಅವನ ಜೀವನವನ್ನೇ ಸರ್ವನಾಶ ಮಾಡಿಬಿಡೋದು. ಅವತ್ತು ಮೈಸೂರಲ್ಲಿ ನೋಡಿದ್ರಲ್ಲ, ಒಂದು ಗಂಡ ಹೆಂಡತಿ ಪಾಪ ಡಬಲ್ ರೈಡ್ ಮಾಡ್ತಾಯಿದ್ರು. ಒಬ್ಬ ಪೊಲೀಸ್ ಬಂದು ಏನೋ ಜಾಂಟಿ ರಾಡ್ಸ್ ಥರ ಡೈ ಹೊಡೆದು ಹಿಂಗೆಲ್ಲ ಮಾಡಿ ಅವ್ರು ಬಿದ್ದೋಗ್ಬಿಟ್ರು, ಸತ್ತೋಗ್ಬಿಟ್ರು. ಆಯಿತು, ಅವನಿಗೆ ಸಮಾಧಾನ ಆಯಿತು. ಇಂಥದ್ದನ್ನೆಲ್ಲ ಉಳಿದದನ್ನೆಲ್ಲ ಮಾಡೋಕ್ಕೆ ದಮ್ಮಿರೋದಿಲ್ಲ ಇವರಿಗೆ. ಬನ್ನಿ, ಇದರ ಬಗ್ಗೆ ಮಾತಾಡಿದ್ದಾರೆ. ನನಗೆ ಸಹಕರಿಸಿದ, ಪ್ರೀತಿ ತೋರಿದ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿದ್ದಾರೆ. ಜೈಲಿನಿಂದ ಬಿಡುಗಡೆಯಾದ ಬಳಿಕ ಅಲ್ಲು ಅರ್ಜುನ್ ಅವರ ಪ್ರಥಮ ಪ್ರತಿಕ್ರಿಯೆ. ಅವತ್ತು ನಡೆದ ಘಟನೆ ಗೊತ್ತಿಲ್ಲದೆ ನಡೆದಿದೆ. ನಾನು 20 ವರ್ಷಗಳಿಂದ ಥಿಯೇಟ್ರ್ನಲ್ಲಿ ಸಿನಿಮಾ ನೋಡ್ತೇನೆ. ನಾನು ಚೆನ್ನಾಗಿದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಕಾರಣಾತ್ಮಕ ಅಂಶಗಳನ್ನು ಈಗ ಮಾತನಾಡಲ್ಲ. ಅಭಿಮಾನಿ ಸಾವಿನಿಂದ ತುಂಬ ನೋವಾಗಿದೆ. ಇಂಥ ಪರಿಸ್ಥಿತಿ ಯಾರಿಗೂ ಎದುರಾಗಿರಲಿಲ್ಲ. ಮೃತ ಮಹಿಳೆ ಕುಟುಂಬದ ನೆರವಿಗೆ ನಿಲ್ತೇನೆ ಅಂತ ಕೂಡ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ನನಗದು ಗೊತ್ತಿಲ್ಲ ಹಂಗಾಗಿದ್ದು ಅಂತೇಳಿ. ಅಫ್ಕೋರ್ಸ್, ಯಾಕಂದರೆ ಜ್ಯೋತಿ ಟಾಕೀಸ್ ಅಲ್ವಾ, ಜ್ಯೋತಿ ಟಾಕೀಸ್ನವರು ಸಂಧ್ಯಾ ಥಿಯೇಟ್ರ್ ಅವರು ಒಂದು ಪತ್ರ ಕೂಡ ಬರೆದಿದ್ರು, ನಮಗೆ ಹೆಚ್ಚಿನ ಸಹಕಾರ ಬೇಕು ಪೊಲೀಸರಿಂದ ಅಂತೇಳಿ. ನಿಜವಾಗಿ ನೀವು ನೋಡಿದ್ರೆ ಅಲ್ಲಿಗೆ ಬಂದು ನಿಲ್ಲತ್ತೆ. ಆಮೇಲೆ ಮಾಬಲ್ಲಿ ಸತ್ತಾಗದು ಹೆಂಗೆ ಅವ್ರ ಮೇಲೆ ಅಂತ ಬರೋದಿಲ್ಲ, ಯಾಕಂದರೆ ಅವ್ರು ಅಲ್ಲಿಗೆ ಬಂದಿದ್ರು, ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಹಾಗಂತ 10 ವರ್ಷದ ಜೈಲು ಶಿಕ್ಷೆ ಇದೆ. ಮಾಬಲ್ಲಿ ಆ ಥರ ಉದ್ದೇಶಪೂರ್ವಕವಾಗಿ ನೀವು ಮಾಡ್ತೀರಿ ಅನ್ನೋದಿದ್ರೆ ಆ ಥರ ಇರ್ತದೆ. ಏನೇ ಆದರೆ ಈಗಲೂ ಹೇಳ್ತಾ ಇದ್ವಿ, ಅಲ್ಲು ಅರ್ಜುನ್ ಆಗಲಿ ಅಥವಾ ಮತ್ತೊಬ್ಬನೇ ಆಗಲಿ, ನಿಜವಾಗಲೂ ಕಾನೂನು ಅಡಿಯಲ್ಲಿ ತಪ್ಪಾಗಿದ್ದಾಗ ವಕೀಲರಾಗಲಿ ಮತ್ತೊಬ್ಬರಾಗಲಿ ಎಲ್ಲರೂ ಕೂಡ ಅಟ್ಲೀಸ್ಟ್ ನೀವು 10 ದಿವಸದ ಶಿಕ್ಷೆ ಅಲ್ಲದಿದ್ದರೂ 1 ದಿವಸದ ಶಿಕ್ಷೆ ಆದರೂ ಕೊಡಬೇಕು. ಅದು ವೆರಿ ಇಂಪಾರ್ಟೆಂಟ್. ಬನ್ನಿ, ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. Thank you everybody. Andarki namaskar. Namaste. I like to first thank everybody from all over the country for all your love and support. Thank you each and everybody from all the industries, all the states.
and all the Indians across the world. Thank you so much for your love and support. I'm very, very, very humbled, and I like to thank all my fans for their immense love and support. Thank you. I'm safe. Nothing to worry. I'm doing well. Thank you very much. And I also like to tell that I'm a law-abiding citizen. I respect the law, and I will cooperate with them, and I'll do the needful. And very importantly, I would like to give my condolences once again to the family. It is very, very unfortunate that we went to watch a film and there was an accident, that is totally unintentional. We went to watch a movie and, due to an unfortunate accident, there's been a loss of a person. And we're always very sorry for whatever's done. ಓಕೆ, ಇದನ್ನು ಗಮನಿಸ್ತಾ ಇದ್ದೀರಿ ನಮ್ಮ ಮಲ್ಲಿಕಾರ್ಜುನ ಮರಕಲ. ಯಾಕಂದರೆ ರಿಪಬ್ಲಿಕ್ ಕನ್ನಡದಿಂದ ಮಾತ್ರ ರಿಪೋರ್ಟರ್ ಹೈದರಾಬಾದ್ಗೆ ಹೋಗಿರುವಂಥದ್ದು. ಅಲ್ಲಿಂದ ಮಾಹಿತಿಗಳನ್ನು ನಿನ್ನೆನೇ ನಾವು ರಂಜಿತ್ ಶಿರಿಯಾರ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಓಕೆ ಮಲ್ಲಿಕಾರ್ಜುನ್, ನಿನ್ನೆಯಿಂದ ಯಾವುದನ್ನು ಗಮನಿಸ್ತಾ ಇದ್ರಿ? ಯಾಕಂದರೆ ಸಂಜೆ ವೇಳೆಗೆ ಆಲ್ರೆಡಿ ಬಿಡುಗಡೆ ಆಗೋದಕ್ಕೆ ಅವಕಾಶ ಸಿಕ್ಕಿತ್ತು. ಬೇರೆ ಬೇರೆ ಕೆಲವು ಕಾನೂನು ಪ್ರಕ್ರಿಯೆಗಳಿಂದ ಜೈಲಧಿಕಾರಿಗಳಿಗೆ ತಲುಪಲಿಲ್ಲ. ಓಕೆ, ಅಲ್ಲ ಅಂಥದ್ದು ಅವತ್ತು ದರ್ಶನ ವಿಚಾರದಲ್ಲೂ ಆಗಿತ್ತು. ಆಮೇಲೆ ಹೇಳಿದ್ರು ಇಮೇಲಲ್ಲಿ ಮಾಡಿದ್ರು ಅಂತ ಹೇಳಿದ್ರು. ನಾವು ಅದೇ ಕೇಳ್ತಾ ಇದ್ವಿ, ಇಲ್ಲಿಂದ ಬೆಂಗಳೂರಿಂದ ಹೆಂಗೆ ಹೋಯ್ತು ಅಂತ ಹೇಳಿದ್ರೆ ಇಲ್ಲ ಮೇಲಲ್ಲಿ ಮಾಡ್ತಾರೆ, ಇಲ್ಲ ಕೈಯಾರೆ ಹೋಗಿ ಕೊಡಬೇಕು ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಟ್ ಕೈಯಾರಲ್ಲ, ಮೇಲಲ್ಲಿ ಹೋದ್ರೆ ಸಾಕು ಅಂತೇಳಿ ಬಿಡುಗಡೆ ಆಗಿತ್ತು. ಅದು ಹೆಂಗೆ ಆಯಿತು ಅಂತೇಳಿ. ಸೊ ಯಾವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು? ಯಾಕಂದರೆ ಬೇಗನೆ ಬಿಡುಗಡೆ ಮಾಡ್ಬೋದಾಗಿತ್ತಾ? ಬೆಳಗ್ಗೆವರೆಗೆ ಕಾಯುವಂಥ ಅಗತ್ಯ ಇರಲಿಲ್ವಾ? ಯಾಕಂದರೆ ಅಲ್ಲಿಯ ನನಗೂ ಗೊತ್ತಿದೆ, ಯಾಕಂದರೆ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಸಿನಿಮಾದ ಬಗೆಗಿನ ಕ್ರೇಜ್ ಯಾವ ಥರ ಇರುತ್ತೆ ಅಂತೇಳಿ ಅಭಿಮಾನಿಗಳು ಸಹನೆ ಕಳ್ಕೊಂಡಿದ್ರ. ಓವರಾಲ್ ಆಗಿ ನೀವು ಫುಲ್ ಡೇ ಒಂದು 24 ಅವರ್ಸ್ಗಿಂತ ಹೆಚ್ಚು ಹೊತ್ತು ಅಲ್ಲಿ ಇದ್ರಿ ಮರ್ಕಳೆ. ಓವರಾಲ್ ಗಮನಿಸೋದಾದರೆ ಇಲ್ಲಿ ಬಿಡುಗಡೆ ತನಕ ನಿಜಕ್ಕೂ ಜಯಪ್ರಕಾಶ್ ನೀವು ಅಂದಂಗೆ ನಿಜ. ಯಾಕಂದ್ರೆ ತೆಲಂಗಾಣದಲ್ಲಿ ಫಿಲಿಮ್ ಸಾಕಷ್ಟೊಂದು ಅಂದ್ರೆ ಅಭಿಮಾನಿಗಳು, ಫಿಲಿಮ್ ಸ್ಟಾರ್ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಸಾಕಷ್ಟೊಂದು ಕ್ರೇಜ್ ಕೂಡ ಇದೆ ಅಂತ ಹೇಳ್ಬೋದು. ಅಂದ್ರೆ ನಿನ್ನೆ ಮಧ್ಯಾಹ್ನ ಏನೀಗ 12 ಗಂಟೆ ಸುಮಾರಿಗೆ ಪೊಲೀಸರು ನಮ್ಮ ಹಿಂದ್ಗಡೆ ಕಾಣ್ತಾ ಇದ್ದಂಥ ಅಲ್ಲು ಅರ್ಜುನ್ ಮನೆಯಿಂದ ಅವರನ್ನು ವಶಕ್ಕೆ ತಗೋತಾರೆ. ಆ ವಶಕ್ಕೆ ತಗೊಂಡ ನಂತರ ನೇರವಾಗಿ ಏನಂದ್ರೆ ಅವರನ್ನು ಗಾಂಧಿ ಹಾಸ್ಪಿಟಲ್ ಕರ್ಕೊಂಡು ಹೋದ ನಂತರ ಕೋರ್ಟಿಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಕೋರ್ಟಲ್ಲಿ ನಾಂಪಲ್ಲಿ ಕೋರ್ಟಲ್ಲಿ ಸಾಕಷ್ಟು ವಾದ ಪ್ರತಿವಾದ ಆಗ್ತದೆ. ಅದರ ನಂತರ ಅವರನ್ನು 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ಅಂತೇಳಿ ಹೇಳ್ಬಿಡ್ತಾರೆ. ನಂತರ ಹೈಕೋರ್ಟಲ್ಲಿ ಅವ್ರಿಗೆ ಜಾಮೀನು ಕೂಡ ಸಿಗ್ತದೆ. ಜಾಮೀನು ಸಿಕ್ಕ ನಂತರ ಏನು ಈಗಾಗಲೇ ಅಲ್ಲು ಅರ್ಜುನ್ ಬರ್ತಾರ ಅಂತೇಳಿ ಸಾಕಷ್ಟು ಅಭಿಮಾನಿಗಳು ಚಂಚಲ್ಗೂಡ ಜೈಲ್ ಮುಂಭಾಗದಲ್ಲಿ ಕೂಡ ಕಾಯ್ತಾ ಇದ್ದರು. ಅಭಿಮಾನಿಗಳಷ್ಟೇ ಅಲ್ಲ, ಅವ್ರ ಪರ ಸಾಕಷ್ಟು ವಕೀಲರು ಕೂಡ ಸಾಕಷ್ಟು ಒಂದು ವಾದ ಮಂಡನೆ ಮಾಡ್ತಾ ಇದ್ರು. ಒಂದು ಟೋಟಲಿ ಅಲ್ಲು ಅರ್ಜುನ್ ಬರಲೇಬೇಕು. ಆದ್ರೆ ಈಗಾಗಲೇ ಹೈಕೋರ್ಟಿಂದ ನೀವು ಅಂದಂಗೆ ಹೈಕೋರ್ಟಿಂದ ಜೈಲ್ ಅಧಿಕಾರಿಗೆ ಮೇಲ್ ಮೂಲಕ ಜಾಮೀನಿನ ಪ್ರತಿ ಕೂಡ ಅಂದ್ರೆ ಮೇಲ್ ಮಾಡ್ತಾರೆ. ಅದರ ಜೈಲ್ ಅಧಿಕಾರಿ ಶಿವನ್ ಗೌಡ ಅಂತೇಳಿ ಈಗಾಗಲೇ ಅವರು ಹಾರ್ಡ್ ಕಾಪಿನೇ ತೊಗೊಂಡು ಬರಬೇಕು. ಅಂದ್ರೆ ನಮಗೆ ಅಂದ್ರೆ ಹೈಕೋರ್ಟಿಂದ ಏನು ಆದೇಶ ಪ್ರತಿ ಇರ್ತಾವ ಆ ಪ್ರತಿಗಳು ಬೇಕು ಅಂದಾಗ ಅವ್ರ ವಕೀಲ್ ಏನದಂದ್ರೆ ಸಂಜೆ ಅಂದ್ರೆ ಸುಮಾರು ರಾತ್ರಿ 11:15 ಸಮಯದಲ್ಲಿ ಅವ್ರು ಏನದಂದ್ರೆ ಜೈಲ್ ಒಳಗಡೆ ಹೋಗಿ ಹಾರ್ಡ್ ಕಾಪಿ ಕೂಡ ಕೊಡ್ತಾರೆ. ಅಂದ್ರೆ ಸಾಕಷ್ಟು ಹಾರ್ಡ್ ಕಾಪಿ ಕೊಟ್ಟ ಕೂಡ ಮತ್ತೆ ಜೈಲ್ ಅಧಿಕಾರಿ ಹೊರಗಡೆ ಬರ್ತಾರೆ. ಅದರ ಜೈಲ್ ನಿಯಮ ಈಗಾಗಲೇ ಅಂದ್ರೆ ಸಂಜೆ ಅಂದ್ರೆ 5-6 ಗಂಟೆ ನಂತರ ಬಿಡ್ಲಕ್ಕಾಗಲ್ಲ. ಜೈಲ್ ನಿಯಮ ಬೆಳಿಗ್ಗೆ ನಾವು ಬಿಡ್ತೀವಿ ಅಂತೇಳಿ ಹೇಳಿಕೆ ಕೂಡ ಜೈಲ್ ಅಧಿಕಾರಿ ಕೊಡ್ತಾರೆ. ಅದರ ಅಭಿಮಾನಿಗಳಲ್ಲಿ ಸಾಕಷ್ಟೊಂದು ಅಭಿಮಾನಿ ಸೇರಿದಂತೆ ನಿನ್ನೆ ರಾತ್ರಿ ಅವ್ರ ಮನೆ ಕೂಡ ನಾವು ಬಂದೀವಿ. ಸಾಕಷ್ಟು ಇಲ್ಲಿ ಕೂಡ ಅಂದ್ರೆ ಕುಟುಂಬಸ್ಥರು ಇರ್ಬೋದು, ಕೆಲ ಚಿತ್ರ ನಿರ್ದೇಶಕರು ಇರ್ಬೋದು, ಅವ್ರ ಅಭಿಮಾನಿಗಳಿರ್ಬೋದು, ಅವ್ರು ಕೂಡ ರಾತ್ರಿಯೇ ಒಂದು ಸಂಭ್ರಮ ಆಯ್ತದ. ರಾತ್ರಿಯೇ ಅವ್ರಿಗೆ ಅದ್ದೂರಿ ವೆಲ್ಕಮ್ ಮಾಡ್ಕೋಬೇಕು ಅಂತೇಳಿ ಪ್ರತಿಯೊಂದು ವೆಲ್ಕಮ್ ಸಿದ್ಧತೆ ಇಲ್ಲಿ ಮಾಡ್ಕೊಂಡಿದ್ರು. ಆದ್ರೆ ಜೈಲ್ ಅಧಿಕಾರಿ ಹೇಳಿಕೆಯಿಂದ ನಿರಾಶೆ ಆಯಿತು. ಬೆಳಿಗ್ಗೆ ಅಂದ್ರೆ ಈಗಾಗಲೇ ಚಂಚಲ್ಗೂಡ ಜೈಲು ಓಲ್ಡ್ ಸಿಟಿ ಆ ಭಾಗದಲ್ಲೇ, ಇದು ಬಂಜಾರಾ ಹಿಲ್ಸ್ ಹೈಟೆಕ್ ಸಿಟಿ ಅಂದ್ರೆ ಈಗ ಒಂದು 9-10 ಗಂಟೆ ನಂತರ ಬಿಟ್ಟಾಗ ಟ್ರಾಫಿಕ್ ಪೊಲೀಸರಿಗೆ ಅವರನ್ನು ಕರ್ಕೊಂಡು ಬರೋದಿರ್ಬೋದು. ಮತ್ತು ಅದೇ ರೀತಿ ಈಗಾಗಲೇ ಅಭಿಮಾನಿಗಳಿಗೆ ಗೊತ್ತಿದೆ ಚಂಚಲ್ಗೂಡ ಜೈಲಲ್ಲಿ ಅಲ್ಲು ಅರ್ಜುನ್ ಪುಷ್ಪರಾಜ್ ಇದ್ದಾರೆ ಅಂಥೇಳಿ ಸಾಕಷ್ಟು ಅಭಿಮಾನಿಗಳು ಮತ್ತೆ ಜೈಲತ್ತ ಹೋಗ್ತಾರೆ, ಈ ಸೈಡ್ ಬರ್ತಾರೆ. ಅಂದ್ರೆ ಟೋಟಲ್ ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗ್ಬೋದು ಅಂಥೇಳಿ 6:40 ಸುಮಾರಿಗೆ ಅಂದರೆ ಜೈಲಿನ ಹಿಂದಿನ ಗೇಟಿಂದ ಅವರನ್ನು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ನಂತರ ನೇರವಾಗಿ ಅವರ ಮಾವರ ಮನೆಗೆ ಹೋಗಿ ಗೀತಾ ಸ್ಟುಡಿಯೋ ಅಂತ ಏನಿದೆ ಅಲ್ಲಿ ಟೀ ಕಾಫಿ ಸವಿದು ಕೆಲ ಹಿರಿಯ ವಕೀಲರೊಂದಿಗೆ ಚಿತ್ರ ನಿರ್ದೇಶಕರೊಂದಿಗೆ ಈಗಾಗಲೇ ಅಂದರೆ ಅಲ್ಲು ಅರ್ಜುನ್ ಪ್ರಕರಣದಲ್ಲಿ ರಾಜ್ಯದ ಮುಖ್ಯಮಂತ್ರಿ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಕೂಡ ಎಲ್ಲೋ ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅಲ್ಲು ಅರ್ಜುನ್ ವಿರುದ್ಧ ಕೂಡ ಮಾತಾಡಿದ್ದಾರೆ. ಹೀಗಾಗಿ ಆ ವಿಷಯ ಇರ್ಬೋದು. ಈಗಾಗಲೇ ವಕೀಲರು ಅಂದರೆ ಜೈಲ್ ಅಧಿಕಾರಿಯ ನಡೆ ವಿರುದ್ಧ ಜೈಲ್ ಅಧಿಕಾರಿ ಎಲ್ಲೋ ಒಂದು ಕಡೆ ರಾತ್ರಿ ಅಲ್ಲು ಅರ್ಜುನ್ ಜೈಲಿನಲ್ಲಿ ಕಳಿಬೇಕು ಅಂಥೇಳಿ ಈ ರೀತಿ ಅಧಿಕಾರಿಗಳೆಲ್ಲ ಒಂದು ಕಡೆ ಕುತಂತ್ರ ಮಾಡಿದಾರ ಅಂಥೇಳಿ ವಕೀಲರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಓವರಾಲ್ ಏನದಂದ್ರೆ ಟೋಟಲಿ ಅಭಿಮಾನಿಗಳ ಎದೆಯಲ್ಲಿ
ಢವ ಢವ ಏನದಂದ್ರೆ ಶುರುವಾಗಿತ್ತು ಅಂತ ಹೇಳ್ಬೋದು. ನೋಡ್ಬೋದು ಮನೇಲಿ ಕೂಡ ಅವ್ರು ಏನು ಆಗಮಿಸಿದ್ರು, ಇದೇ ಮನೆಯಲ್ಲಿ ಬಂದ ನಂತರ ಅವ್ರ ಮುದ್ದಾದ ಮಗುವನ್ನು ಅವ್ರು ಅಪ್ಕೋತಾರೆ, ಎತ್ಕೋತಾರೆ. ನಂತರ ಅವ್ರ ತಾಯಿ ಇರ್ಬೋದು, ತಂದೆ, ಸಹೋದರ, ಸಹೋದರಿ, ಮತ್ತು ಬಂದ ನಂತರ ಅವ್ರ ಅಜ್ಜಿ ಏನದಂದ್ರೆ ಒಂದು ಟೆಂಗನ್ನು ಹೊಡೆದು ಮಗನಿಗಾದಂಥ ಅಲ್ಲು ಅರ್ಜುನ್ ಈಗಾಗಲೇ ಇಡೀ ದೇಶಾದ್ಯಂತ ಸಾಕಷ್ಟು ಒಂದು ಸಂಚಲನ ಪುಷ್ಪ 2 ಮೂಲಕ ಮೂಡಿಸಿದ್ದಾರೆ. ಟೆಂಗನ್ನು ಹೊಡಿತಾರೆ, ಮತ್ತೊಂದು ಕುಂಬಳಕಾಯಿ ಮೂಲಕ ದೃಷ್ಟಿಯನ್ನು ತೆಗೆದು ಅವರನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸಾಕಷ್ಟು ಮಾಧ್ಯಮದವ್ರು ಕೈ ಬೀಸಿ ಅವರನ್ನು ಮಾತನಾಡ್ಲಿಕ್ಕೆ ಕರೆದಾಗ ಮಾತು ಕೂಡ ಆಡ್ತಾರೆ. ಮಾತಾಡ್ತಾ ಸಂದರ್ಭದಲ್ಲಿ ಕೂಡ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಟೋಟಲಿ ಏನೊಂದು ಘಟನೆ ನಡೀತು ಸಂಧ್ಯಾ ಥಿಯೇಟ್ರದಲ್ಲಿ, ಆ ಘಟನೆಯಿಂದ ನನಗೂ ಕೂಡ ನೋವಾಗಿದೆ. ಅಂಥ ಘಟನೆ ಆಗಬಾರ್ದಾಗಿತ್ತು ಅಂತೇಳಿ ಬೇಸರ ಕೂಡ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಸರ್ಕಾರ ವಿರುದ್ಧ ಎಲ್ಲೋ ಒಂದು ಕಡೆ ಕುತಂತ್ರದ ಬಗ್ಗೆ ಕೂಡ ಅವ್ರು ಬೇಸರ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ಹೀಗಾಗಿ ಓವರಾಲ್ ಸಾಕಷ್ಟು ಅಭಿಮಾನಿಗಳಲ್ಲಿ ಒಂದು ಟೋಟಲಿ ಒಂದು ಟೆನ್ಷನ್ ಆಗಿದೆ ಅಂತ ಹೇಳ್ಬೋದು. ನಾವು ನಿನ್ನೆ ನಾಂಪಲ್ಲಿ ಕೋರ್ಟಲ್ಲಿ ಹೋದು, ಅಲ್ಲಿ ಕೋರ್ಟ್ ಭಾಗದಲ್ಲಿ ಕೂಡ ಸಾಕಷ್ಟು ಅಭಿಮಾನಿಗಳು ಸಾಕಷ್ಟು ಜಯಘೋಷ ಆಗ್ತಾಯಿದ್ರು ಅಂದರು. ಪುಷ್ಪರಾಜ್ ಜಯಘೋಷ ಆಗ್ತಾಯಿದ್ರು. ಪುಷ್ಪ ಝುಕೇಗಾ ನಹಿ ಅಂತೇಳಿ ಇಂಥ ಜಯಘೋಷ ಕೂಡ ಆಗ್ತಾಯಿದ್ರು. ಅದ್ರ ಕೊನೆಗೂ ಸಾಕಷ್ಟು ಒಂದು ಫಿಲಿಮಲ್ಲಿ ಯಾವ ರೀತಿ ಒಂದು ಫಿಲಿಮ್ ನೋಡ್ತೀವಿ, ಆರಂಭದಿಂದ ಒಂದು 2 ಗಂಟೆ 3 ಗಂಟೆ ಫಿಲಿಮ್ ನೋಡ್ತೀವಿ. ಈ ಅಲ್ಲು ಅರ್ಜುನ್ ಪ್ರಕರಣದಲ್ಲಿ ಕೂಡ ಒಂದು ಫಿಲಿಮ್ ಆದಂಗೆ ಆಗಿದೆ ಅಂತ ಹೇಳ್ಬೋದು. ಮೊದಲು ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಪೊಲೀಸರು ಕರ್ಕೊಂಡು ಹೋದ ನಂತರ ಈ ರೀತಿ ಅರೆಸ್ಟ್ ಮಾಡಿದಾರೆ ಅಂತ ಸುದ್ದಿ ಅಭಿಮಾನಿಗಳಿಗೆ ಸಿಗ್ತದೆ. ಆ ನಂತರ ಕೋರ್ಟಲ್ಲಿ ಕರ್ಕೊಂಡ್ಬರ್ತಾರೆ. ಕೋರ್ಟಲ್ಲಿ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿ ಅಂತೇಳಿ ನ್ಯಾಯಾಧೀಶರು ಹೇಳ್ತಾರೆ. ನಂತರ ಟೋಟಲಿ ಜೈಲಿಗೆ ಹೋದ್ರಂಬ ನಿರಾಶೆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಅವ್ರನ್ನ ರಿಲೀಸ್ ಮಾಡ್ತಾರೆ, ಮತ್ತೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಓವರಾಲ್ ಇವತ್ತಿನ ಮನೆಗೆ ಬಂದಾರ, ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದ ಅಂತ ಹೇಳ್ಬೋದು. ಜಯಪ್ರಕಾಶ್, ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪುಷ್ಪ 2 ನೋಡ್ದಂಗೆ ಆಯ್ತು ನೀನು. ಆದ್ರೆ ಆ ಸಿನಿಮಾದಲ್ಲಿ ಹಂಗೆ ಇದೆ, ಇವ್ರನ್ನ ಕರ್ಕೊಂಡು ಹೌದಾ? ನೀವು ನೋಡಿದ್ರೆ ಪುಷ್ಪ 2 ಅವರು ಶ್ರೀಗಂಧದ ಮರಗಳನ್ನು ಕಳ್ತನ ಮಾಡುವಾಗ ಅರೆಸ್ಟ್ ಮಾಡ್ತಾರೆ, ಬಿಟ್ಟು ಕಳಿಸ್ತಾರೆ. ಹಿಂಗಿರುತ್ತೆ. ಓ ಹಂಗೆ ಆಯ್ತಾ ಇದು? ಓಕೆ. ಆಮೇಲೆ ದೊಡ್ಡ ಪ್ರಚಾರ ಕೂಡ ಆಯ್ತು ನೋಡಿ. ಅಲ್ಲು ಅರ್ಜುನ್ ಇದಾರಲ್ಲ, ಅಲ್ಲು ಅರವಿಂದ್ ಅವರ ಮಗ. ಅಲ್ಲು ಅರವಿಂದ್ ಅವರು ಅಲ್ಲೂರಿ ರಾಮಲಿಂಗಯ್ಯ ಅವರು ಭಾಳ ದೊಡ್ಡ ಕಾಮಿಡಿಯನ್. ಅವರು ಭಾಳ ದೊಡ್ಡ ಕಾಮಿಡಿ, ಭಾಳ ದೊಡ್ಡ ಪಿಕ್ಚರ್. ಅವ್ರದ್ದು ಗೀತ ಆಡ್ಸ್ ಅಂತಿದೆ. ಅಲ್ಲೂರಿ ರಾಮಲಿಂಗಯ್ಯ ಅವರ ಮಗಳನ್ನು ಚಿರಂಜೀವಿ ಕೊಟ್ಟು ಮದುವೆ ಮಾಡಿತ್ತು. ಅಲ್ಲೂರಿ ರಾಮಲಿಂಗಯ್ಯ ಅವರ ಮಗಳನ್ನು ಚಿರಂಜೀವಿ ಕೊಟ್ಟು ಮದುವೆ ಆಗಿದ್ದು. ಸೊ ಹಾಗಾಗಿ ಅಲ್ಲು ಅರ್ಜುನ್ ಅಪ್ಪನ ಸಹೋದರಿ ಚಿರಂಜೀವಿ ಹೆಂಡತಿ. ಸೊ ಹಾಗಾಗಿ ಅವರ ಫ್ಯಾಮಿಲಿಯಲ್ಲಿ ಈಗ ಅಲ್ಲು ಅರ್ಜುನ್ ಯಾವುದೇ ಪಿಕ್ಚರ್ ನೋಡಿದಾಗ ಪವನ್ ಕಲ್ಯಾಣ್ ಇದೇ ಇರ್ತದೆ. ನಾಲ್ಕು చాలా ಇಷ್ಟ ಅಂತ ಮಾಡ್ತಾ ಇರ್ತಾರಲ್ಲ. ಸೊ ಹಾಗಾಗಿ ಭಾಳ ಹತ್ತಿರದ ಫ್ಯಾಮಿಲಿ ಇವರು. ಆಮೇಲೆ ಅಲ್ಲು ಅರ್ಜುನ್ನ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ನನ್ನ ಪ್ರಕಾರ ಈ ಬಾಹುಬಲಿ ಸಿನಿಮಾ ಎಲ್ಲ ಬಂತು, ಅದಾದ ನಂತರ ಪಾನ್ ಇಂಡಿಯಾ ಅಂತೆಲ್ಲ ಆಯಿತು ನಿಜ. ಆದರೆ ಅಲ್ಲು ಅರ್ಜುನ್ ಅದಕ್ಕಿಂತ ಮೊದಲೇ ಒಂಥರ ಪಾನ್ ಇಂಡಿಯಾ ಸ್ಟಾರ್ ಆಗಿದ್ದರು. ನನಗೆ ಭಾಳ ಆಶ್ಚರ್ಯ, ಕೇರಳದಲ್ಲೆಲ್ಲ ಅಲ್ಲು ಅರ್ಜುನ್ಗೆ ಆ ಟೈಮಲ್ಲಿ ಫ್ಯಾನ್ ಇದ್ದರು. ಆಗ ಮೊದಲೆಲ್ಲ ಹೆಂಗೆ ಅಂತಂದರೆ ಕನ್ನಡ ಅಂದರೆ ಕನ್ನಡ ಮಾತ್ರ, ತೆಲುಗು ಅಂದರೆ ತೆಲುಗು ಮಾತ್ರ, ತಮಿಳು ಅಂದರೆ ತಮಿಳು ಮಾತ್ರ. ಅಲ್ಲು ಅರ್ಜುನ್ ವೆರಿ ಫಸ್ಟ್ ಟೈಮ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲದೆ ಎಲ್ಲ ಕಡೆ ಇಷ್ಟಪಟ್ಟಂಥ ನಾಯಕ. ಆಮೇಲೆ ಆ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಒಂಥರ, ಅವರು ಮಾತಾಡೋ ಶೈಲಿ ಮತ್ತೊಂದು ಅಂತೇಳಿ, ಅದನ್ನು ಸ್ವಲ್ಪ ಇವ್ರಿಗೂ ನಮ್ಮಲ್ಲಿ ಧ್ರುವ ಸರ್ಜಾ ಅವ್ರಿಗಿತ್ತು. ಆಮೇಲೆ ಅದು ಸ್ವಲ್ಪ ಚೇಂಜ್ ಆಯ್ತು. ಅದು ಧ್ರುವ ಸರ್ಜಾ ಕೂಡ ಸ್ವಲ್ಪ ಹಂಗೆ ಒಂಥರ ಇಷ್ಟಪಡುವಂಗೆ ಮಾತಾಡೋ ಥರ ಇದ್ದರು. ನೋಡೋಣ. ಅಲ್ಲು ಅರ್ಜುನ್ ಭಾಳ ದೊಡ್ಡ ಸ್ಟಾರ್ ಇವರು. ಇವರ ಸಹೋದರ ಕೂಡ ಇದ್ದಾರೆ, ಅಲ್ಲು ಅರವಿಂದ್ ಇವರ ತಂದೆ. ಆಮೇಲೆ ಚಿರಂಜೀವಿ ಫ್ಯಾಮಿಲಿಗೆ ಭಾಳ ಹತ್ತಿರದ ಸಂಬಂಧ. ಜುಬ್ಲಿ ಹಿಲ್ಸ್, ಮಲಬಾರ್ ಹಿಲ್ಸ್ ಭಾಳ ಸೆಲೆಬ್ರಿಟಿಗಳೇ ಇರುವಂಥ ಜಾಗ ಅದು. ಓಕೆ, ಮುಂದಿನ ಸುದ್ದಿ.